ಕೊರಮ ಹಿಂದೆ ಅಲೆಮಾರಿ ಸಮುದಾಯಗಳಲ್ಲಿ ಒಂದು ಪಂಗಡದವರಾದ ಇವರನ್ನ ಕೊರವ, ಕೊರವಿ, ಕೊರವಂಜಿ, ಕೊರಮ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ಇನ್ನು ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯ ವಂಶಿಕರೇ ಕೊರಮರಾದರು ಎಂಬ ಕಥೆ ಕೂಡ ಇದೆ. ಕೊರವಂಜಿಗಳು ಜನಪದ ಗಾಯಕರೂ ಹೌದು. ಹಾಗೆ ಒಂದು ಕಾಲದಲ್ಲಿ ಇವರ ಹೆಸರು ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧವಾಗಿತ್ತು. ಹಾಗೂ ಇವರ ಶ್ರೇಷ್ಠ ನಾಯಕ ಶರಣನುಲಿಯ ಚಂದಯ್ಯ. ಈ ಬುಡಕಟ್ಟಿನ ಹೆಣ್ಣು ಮಕ್ಕಳು ಅಚ್ಚೆ ಹಾಕುವುದು ಹಾಗೂ ಕಣಿ ಹೇಳುವುದರಲ್ಲಿ ನೈಪುಣ್ಯತೆಯನ್ನು ಪಡೆದವರು. ಬುಟ್ಟಿ ಮಾಡುವುದು, ಹಗ್ಗ ಮಾಡುವುದು, ಕಸಪರಿಕೆ ಮಾಡುವುದು, ಚಾಪೆಗಳನ್ನು ತಯಾರಿಸುವುದು, ಎತ್ತುಗಳ ವ್ಯಾಪಾರ ಮಾಡುವುದು ಹಾಗೂ ಇನ್ನೂ ಹಲವಾರು ಕೆಲಸಗಳನ್ನು ಮಾಡುತ್ತಿದ್ದರು. ಈ ಬುಡಕಟ್ಟಿನ ಹೆಣ್ಣು ಮಕ್ಕಳು ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಅಚ್ಚೆ ಹಾಕುವುದು, ಕಣಿ ಹೇಳುವುದು ಹಾಗೂ ಸಂಗೀತ ನುಡಿಸುವ ಕಾಯಕವನ್ನ ಮಾಡುತ್ತಿದ್ದರು. ತಮಿಳುನಾಡು ಮತ್ತು ಆಂಧ್ರ ಕಡೆ ಕೊರಮರ ಆಡು ಭಾಷೆ ಒಂದೇ. ಅದೇ ಭಾಷೆಯನ್ನ ಕರ್ನಾಟಕದಲ್ಲೂ ಕೂಡ ಆಡುತ್ತಿದ್ದರು. ಪಾರ್ವತಿ ದೇವಿಯ ತಪಸ್ಸನ್ನ ಪರೀಕ್ಷೆ ಮಾಡಲು ಶಿವನು ಅನೇಕ ವೇಷಗಳನ್ನು ಧರಿಸುತ್ತಾರೆ. ಅವುಗಳಲ್ಲಿ ಕೊರವಂಜಿಯ ವೇಷವೂ ಒಂದು. ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇದೇ ತರ ಯೂಸ್ಫುಲ್ ಇನ್ಫಾರ್ಮೇಶನ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.